ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ SP ವರ್ಲ್ಡ್ ಶಿರಾ ಚಾನಲ್ಗೆ. ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಇವರು ಮುಸ್ತಫಾ ಅಂತ ನಮ್ಮ ಮನೆಯವ್ರ ಹತ್ರನೇ ಕೆಲಸ ಮಾಡೋದು. 1000 ಚಾಲೆಂಜ್ ಕಟ್ಟಿದ್ರು, ಇದನ್ನು ಕುಡಿ ಅಂತ ಹೇಳ್ಬಿಟ್ಟು. ಆ್ಯಸಿಡ್ ಅದು ಅವ್ರು ಕುಡಿತೀನಿ ಅಂತ ಕೈಯಲ್ಲಿ ಇಟ್ಕೊಂಡಿದ್ರು. ಇದು ಜಸ್ಟ್ ಜೋಕ್ ಅಷ್ಟೇ, ಆ ಥರ ಎಲ್ಲ ಕುಡಿಯೋದಕ್ಕಾಗಲ್ಲ, ಆಮೇಲೆ ಸೀರಿಯಸ್ ಆಗಿ ತಗೋಬೇಡಿ. ನಾವೆಲ್ಲ ಇವತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತೋಣ ಅಂತ ಇದ್ದಾರೆ. ಅವರು ತಾಯಿಯವ್ರದ್ದು ವರ್ಷದ ಕಾರ್ಯ ಆಯಿತು. ಅವ್ರು ಹಾಗಾಗಿ ಒಂದು 100-120 ಜನಕ್ಕೆ ಅಡುಗೆ ಮಾಡಿಸಿದ್ರು. ಇದನ್ನೆಲ್ಲ ತೊಗೊಂಡೋಗಿ ನಾವು ಆಶ್ರಮಕ್ಕೆ ಕೊಡ್ಬರೋಣ ಅಂತ ಹೋಗ್ತಾಯಿದ್ವಿ. ನಮ್ಮ ಮನೇಲಿ ನೀನು ಬಾ ಅಂತ ಅಂದರು. ಯಾಕಂದರೆ ಇಂಥ ಒಳ್ಳೆ ಕಾರ್ಯದಲ್ಲೆಲ್ಲ ನಾವು ಭಾಗಿಯಾದರೆ ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಆದರೂ ಒಳ್ಳೆಯದಾಗುತ್ತೆ. ಪ್ರೀವಿಯಸ್ಸಾಗಿ ನಾವು ಈ ಥರ ಅಡುಗೆ ಮಾಡ್ಕೊಂಡೋಗಿ ಕೊಟ್ಟಿದ್ವಿ. ಹಾಗೆ ನಮ್ಮಿಂದ ಅವ್ರು ಇನ್ಸ್ಪೈರ್ ಆಗಿ ಅವರು ಕೊಡ್ತಿದ್ದಾರೆ. ಹೀಗೆ ನೀವು ಯಾರಾದರೂ ನಿಮ್ಮ ಕೈಲಾದಷ್ಟು ತೊಗೊಂಡೋಗಿ ಕೊಡಿ, ಒಳ್ಳೆಯದಾಗುತ್ತೆ. ಈ ಆಶ್ರಮ ಬಂದ್ಬಿಟ್ಟು ತಾವರೆಕೆರೆ ಹತ್ರ ಇರೋ ಹುಣಸೆಹಳ್ಳಿ ಹತ್ರ ಇರೋದು. 35 ಕಿಲೋಮೀಟರ್ಸ್ ಆಗುತ್ತೆ. ಹುಣಸೆಹಳ್ಳಿ ಬಿಟ್ಟು ಇನ್ನೂ ಒಳಗೆ ಹೋಗಬೇಕು. ಹೊಲದಲ್ಲಿ ಇರೋದಿದೆ ಆ್ಯಕ್ಚುಲಿ. ಎಲ್ಲರೂ ನಮಗೆ ವೆಯ್ಟ್ ಮಾಡ್ತಾ ಇದ್ರಂತೆ. ಒಳಗೆ ಹೋದಾಗ ಹಂಗಂತಿದ್ರು, ನಿಮಗೆ ವೆಯ್ಟ್ ಮಾಡ್ತಿದ್ವಿ ನಾವು ಅಂತ. ತುಂಬ ಹೊಟ್ಟೆ ಹಸ್ಕೊಂಡಿದ್ರು ಅವರಂತೂ. ಇಲ್ಲಿ ಎಲ್ಲ ಬುದ್ಧಿಮಾಂದ್ಯರು ಮತ್ತು ಎಲ್ಲ ವಯಸ್ಸಾಗಿರೋರೇ ಇರೋದು. ಮತ್ತು ಶುಗರ್ ಪೇಷಂಟ್ಸ್ ಇದ್ದಾರೆ, ಕೈ ಎದ್ದೋಡೋಕ್ಕಾಗದೇ ಇರೋರು ಇದ್ದಾರೆ. ಅಂಥವ್ರನ್ನೆಲ್ಲ ಇವ್ರು ನೋಡ್ಕೋತಿದ್ದಾರೆ ಆಶ್ರಮದವರು. ರಿಯಲಿ ಇವರು ಗ್ರೇಟು. ಇನ್ನೂ ಒಳಗೆ ಒಂದು 120 ಜನ ಇರೋದು. ಅವರೆಲ್ಲ ಶುಗರ್ ಪೇಷಂಟ್ಸು, ಕಾಲು ಮುರಿದೋಗಿರೋರು, ಓಡಾಡೋಕ್ಕೆ ಆಗದೆ ಇರೋರೆಲ್ಲ ಇದ್ದಾರೆ. ಬಟ್ ನಾನು ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಇವ್ನು ನೋಡೇ ಬೇಜಾರಾಗೋಗ್ಬಿಟ್ಟು ಆಚೆ ಬಂದುಬಿಟ್ಟೆ ನಾನು. ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದಷ್ಟೇ ನಾನು. ನೀವು ಯಾರಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಯಾರಿಗೂ ನಾವು ಮಾಡಲೇಬೇಕು ಅಂತ ಏನು ಹೇಳ್ತಾ ಇಲ್ಲ, ನಮಗೆ ಇಷ್ಟ ಅದಕ್ಕೆ ನಾವು ಮಾಡ್ತೀವಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಸಹಾಯ ಮಾಡಿ. ಅಲ್ಲೆಲ್ಲ ಹಂಚ್ಕೊಂಡು ನಾವು ಹೈವೇಲಿ ಟೀ ಕುಡ್ಕೊಂಡು ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ಸಂತು ಅಣ್ಣನೂ ಹೇಳ್ತಾಯಿದ್ರು, ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಈ ಥರ ನಾನು ಅನ್ನದಾನ ಮಾಡಿದ್ದು ಅಂತ. ಇದೇ ಇವತ್ತಿನ ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.